ಮುಖಂಡರುಗಳು ತಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಮೊನ್ನೆ ತಾನೇ ಪುಲ್ವಾಮಾದಲ್ಲಾಗಿರ್ತಕ್ಕಂಥ ಈ ಒಂದು ಘಟನೆನ ನಮ್ಮ ಕೇಂದ್ರದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮೋದಿ ಸಾಹೇಬ್ರ ಜೊತೆಗಿದ್ದೀವಿ. ಮೋದಿ ಸಾಹೇಬ್ರೆ, ಇವತ್ತು ಇಡೀ ದೇಶದ 140 ಕೋಟಿ ಜನಸಂಖ್ಯೆ ತಮ್ಮ ಜೊತೆಗಿದೆ. ದಯಮಾಡಿ ತಾವು ಪಾಕಿಸ್ತಾನ ಒಳಗಡೆ ನುಗ್ಗಿ ಏನು ಆತಂಕವಾದಿಯನ್ನ ನಮ್ಮ ಭಾರತದಲ್ಲಿ ಮಾಡಿದರೆ ಅವರಿಗೆ ತೂರಿ ಮನೆ ಮನೆಗೆ ಹೋಗಿ ಹೊಡಿಬೇಕಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. मोदी जी, आप घर में घुसिए, गोली मारो सालों को, गोली मारो सालों को, ಪಾಕಿಸ್ತಾನ घर वालों को. ದಯಮಾಡಿ ನೀವು ಪಾಕಿಸ್ತಾನವನ್ನು ನುಗ್ಗಿ ಇವತ್ತು ಭಯೋತ್ಪಾದನೆ ಮಾಡಿರ್ತಕ್ಕಂಥ ಈ ದೇಶದಲ್ಲಿ ಅಮಾಯಕರನ್ನ 26 ಜನನ ಏನು ಕೊಂದಿದ್ದಾರೆ ಅವರು ಪರವಾಗಿ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು, ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ. 140 ಕೋಟಿ ಜನ ತಮ್ಮ ಜೊತೆ ಇದೆ. ದಯಮಾಡಿ ಪಾಕಿಸ್ತಾನ ಒಳಗಡೆ ಹೋಗಿ ನುಗ್ಗಿ ಅವ್ರನ್ನ ಮನೆಯಲ್ಲಿಂದ ಹೊರಗೆ ಕರೆದು ಅವ್ರು ಹೊಡಿತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಸಾಂಕೇತಿಕವಾಗಿ ಈ ಪ್ರತಿಭಟನಾ